ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇರು ಈರುಳ್ಳಿ ತಂದಿದ್ವಿ ಪೇಟೆಯಲ್ಲಿ, ಅಂದರೆ ಊರಲ್ಲಿ ಬೇರೆ ತೊಗೊಂಬಂದಿದ್ವಿ. ಅವು ಚಿಕ್ಕ ಚಿಕ್ಕ ಈರುಳ್ಳಿ ಇದ್ವು. ಸೊ ಅವು ಒಂದು 4 ಮೊಳಕೆ ಹೊಡೆದಿದ್ವು. ಅವನು ಚೆಲ್ಲೋಕ್ಕೂ ಬಾರ್ದು ಮಾಡೋಕ್ಕೂ ಬಾರ್ದು. ಸೊ ಅದಕ್ಕೆ ಮೊಳಕೆ ಹೊಡೆದಿದ್ದಾವಂತ ಹೇಳಿ ಅಂತ ಇದ್ದೆ ಊರಲ್ಲಿ. ಹಾಗೆ ಪವಿತ್ರ ಅದನ್ನ ಮೊಳಕೆ ಹೊಡೆದಿದ್ದನ್ನು ಪಾಟಲ್ಲಿ ಹಾಕಿಬಿಡು, ಆಮೇಲೆ ಅದೇ ಮೇಲೆ ಚಿಕ್ಕದು ಬರುತ್ತಲ್ಲ ಈರುಳ್ಳಿ ಪಾಚಿ, ಆ ಪಾಚಿಗಳನ್ನು ಪಲ್ಯ ಮೇಲಾಗಲಿ ಎದ್ರ ಮೇಲಾದರೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಅವನ್ನ ಚಲೋ ಬದ್ದೆ ಆ ಥರ ಹಾಕು, ನಿಂಗೆ ಅವಾಗವಾಗ ಚಿಕ್ಕದಾಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಎದ್ರ ಮೇಲಾದರೂ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ಲು. ಸೊ ಅದಕ್ಕೆ ಊರಿಂದ ಬಂದ ತಕ್ಷಣವೇ ಆ ಈರುಳ್ಳಿಗಳನ್ನು ತೊಗೊಂಡು, ಇನ್ನೂ ಒಂದು ಸ್ವಲ್ಪ ಇದ್ದಾವೆ ಈರುಳ್ಳಿ, ಅವಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಸೊ ಹಾಗೆ ಇಲ್ಲಿ ಪಾಟ್ ಒಳಗೆ ಒಂದು ಸ್ವಲ್ಪ ಜಾಗ ಇತ್ತು, ಇವು ಮನೆ ಹತ್ರ ತೊಗೊಂಬಂದಿರೋ ತುಳಸಿ ಹಾಕಿದ್ದೆ. ಸೊ ಅವು ಚೆನ್ನಾಗಿ ಚಿಕ್ತಿದ್ವು. ಸೊ ಅದರಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಅಂಥೇಳಿ ಅವು 4 ಈರುಳ್ಳಿನ ಹಾಕಿ ನೋಡಿದೆ. ಅಂದರೆ ನಾಟಿದ್ರೆ ಮತ್ತೆ ಬೇಕಾದರೆ ಹಾಕಿದ್ರೆ ಆಯ್ತು ಅಂಥೇಳಿ ಇವಾಗ ಈ ಸದ್ಯಕ್ಕೆ 4 ಈರುಳ್ಳಿನ ಹಾಕಿದೆ. ಅವು ಯಾವ ಥರ ಚಿಗುತ್ತಾವೋ ಅಂಥೇಳಿ ನೋಡಬೇಕು. ಅವು ಚಿಗಿದ ಮೇಲೆ ಮತ್ತು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತೀನಿ ಹಾಕೋಕ್ಕೆ. ಯಾಕಂದರೆ ಇಲ್ಲಿ ಸರಿಯಾಗಿ ಬಿಸಿಲು ಬರಲ್ಲ, ಮಳೆ ಬಂದ್ರೂ ಪಾಟೆಲ್ಲ ತುಂಬಿಬಿಡುತ್ತೆ, ಆಗ ಬೇಗನೆ ನೀರಿಂದ ಎಲ್ಲ ತುಂಬಿಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಂತೇಳಿ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಹಾಗೆ ಊರಿಂತ್ರ ಲಕ್ಷ್ಮೀ ಪೂಜೆ ಮಾಡಿದ್ಲು ಅತ್ತೆ ಮತ್ತು ಪವಿತ್ರ ಇಬ್ಬರು ಕೂಡ ಪೂಜೆ ಮಾಡಿದ್ರು ಅಂಥೇಳಿ ಅದನ್ನು ಒಂದು ಕ್ಲಿಪ್ ಕಳಿಸಿದ್ಲು, ವಿಡಿಯೋ ಮಾಡಿದ್ದನ್ನು. ಸೊ ಕಳಿಸಿದ್ಲು, ಅದನ್ನೇ ಯೂಟ್ಯೂಬ್ ಚಾನಲ್ಗೆ ಹಾಕಬೇಕು ಅಂಥೇಳಿ ನಾನು ಅದನ್ನ ಎಡಿಟ್ ಮಾಡಿಕೊಂಡೆ. ಆಲ್ರೆಡಿ ಅವಳು ಎಡಿಟ್ ಮಾಡಿದ್ದನ್ನೇ ಕಳಿಸಿದ್ಲು. ಸೊ ಹಾಗೆ ಜಸ್ಟ್ ಆ್ಯಡ್ ಮಾಡಿದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಪೂಜೆನ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆನ. ಎಲ್ಲ ನೈವೇದ್ಯ ಮಾಡಿ ಚೆನ್ನಾಗಿ ಹಚ್ಚಿದ್ದಾರೆ. ಮೊನ್ನೆ ಸಲ ಆದರೆ ಪೂಜೆ ಮನೆಯಲ್ಲಿದ್ದರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಬಟ್ ಇವಾಗ ಇಲ್ಲಿದ್ದೀನಲ್ಲ, ಸೊ ಅವರೇ ಮಾಡಿದರು. ಮಾಡಿ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಪೂಜೆ. ಹಾಗೆ ಮಾರ್ನಿಂಗು ರಾಗಿ ದೋಸೆ ಮಾಡಿದ್ದೆ ನಾಷ್ಟಕ್ಕಂಥೇಳಿ. ಸಾಗರ್ಗೆ ಟಿಫಿನ್ಗೆ ಬೇರೆ ಮಾಡಿದ್ದೆ, ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಸೊ ಚಪಾತಿ ಪಲ್ಯ ಮುಂಜಾನೆ ತಿನ್ನಬೇಕು, ಮಧ್ಯಾಹ್ನನೂ ತಿನ್ನಬೇಕು, ಮತ್ತು ಸಾಯಂಕಾಲನೂ ಊಟ ಮಾಡಬೇಕು. ಹೀಗಾದರೆ 3 ಟೈಮು ಊಟನ ಆಗುತ್ತೆ ಅಂಥೇಳಿ ಸೊ ಒಂದು ಸ್ವಲ್ಪ ದೋಸೆ ಮಾಡೋಕ್ಕೆ ರೆಡಿ ಮಾಡಿದೆ ಎಲ್ಲ. ಇದನ್ನು ಯಾವ ಥರ ಮಾಡಿದೆ ಅಂದರೆ, 1 ಕಪ್ ರವೆ ಹಾಕಿದೆ ಮತ್ತು ಒಂದು ಕಪ್ಪು ರಾಗಿ ಹಿಟ್ಟು ಹಾಕಿದೆ. ಸೊ ಅದನ್ನು ಒಂದು ಸ್ವಲ್ಪ ನೆನೆಸಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ಚಟ್ನಿ ಮಾಡ್ಕೊಂಡಿದ್ದೆ, ಮತ್ತು ಯಾವ ಚಟ್ನಿ ಅಂದರೆ ಈರುಳ್ಳಿ ಮತ್ತು ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡಿದ್ದೆ. ಅದಕ್ಕೊಂದು ಸ್ವಲ್ಪ ಶೇಂಗಾ ಹುರಿದು ಹಾಕ್ಕೊಂಡಿದ್ದೆ ಅಷ್ಟೇ. ಸಾಗರ್ಗೆ ಶೇಂಗಾ ಚಟ್ನಿ ಇಷ್ಟ ಆಗೋಲ್ಲ, ಸೊ ಅವನಿಗೆ ಪುಡಿ ಚಟ್ನಿ ಇಷ್ಟ ಆಗುತ್ತೆ. ಶೇಂಗಾದು ಈ ಥರ ಇದರ ದೋಸೆ ಒಳಗೆ ಚಟ್ನಿ ಇಷ್ಟ ಆಗೋಲ್ಲ, ಅವನಿಗೆ ಕಾಯಿ ಚಟ್ನಿ ಬೇಕು. ಸೊ ಕಾಯಿ ಇದ್ದಿದ್ದಿಲ್ಲ ಅಂಥೇಳಿ ಈ ಥರ ಚಟ್ನಿ ಮಾಡಿಕೊಂಡೆ. ದೋಸೆನ ಮಾಡೋಕ್ಕೆ ರೆಡಿ ಮಾಡಿದೆ. ಸಾಗರ್ ಮುಂಜಾನೆ ಹಾಕಿಕೊಟ್ಟೆ, ಅವ್ರು ತಿಂದು ಹೋದರು. ಆವಾಗ ಬೇಗ ಇರುತ್ತೆ, ಅವಸರ ಇರುತ್ತೆ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನನಗೆ ಹಾಕುವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಯಾವ ಥರ ಆಗಿದೆ ಅಂಥೇಳಿ. ಬಟ್ ಸಖತ್ತಾಗಿ ಬಂದಿತ್ತು ದೋಸೆ, ತುಂಬಾ ಟೇಸ್ಟಿಯಾಗಿತ್ತು. ಕ್ವಿಕ್ಕಾಗಿ ಮಾಡ್ಕೋಬೋದು, ಒಂದು 15 ನಿಮಿಷದಲ್ಲೇ ಫಾಸ್ಟಾಗಿ ಮಾಡ್ಕೋಬೋದು, ಏನೂ ನೆನೆಸಿಡ್ದೇನೂ ಮಾಡ್ಬೋದು. ನಿನ್ನೆ ನೆನೆಸಿಡೋದನ್ನು ಮರೆತೆ, ಸೊ ಅದಕ್ಕಾಗಿಯೇ ಏನಾರು ಮಾಡೋಣ ಅಂಥೇಳಿ ನಾಷ್ಟಕ್ಕೆ ಉಪ್ಪಿಟ್ಟು ಮತ್ತು ಬಿಳಿ ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು, ಪಲಾವು ಬರೀ ಇದೇ ಆಗಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ರಾಗಿ ದೋಸೆ ಮಾಡಿದೆ. ಆವಾಗಲಾದರೂ ಅಕ್ಕಿ ದೋಸೆ ಮಾಡಿರ್ತೀನಿ, ಸೊ ಇವಾಗ ಬೇಡ ಅಂಥೇಳಿ ಅಕ್ಕಿ ದೋಸೆನೇ ಆಗುತ್ತೆ ಬರೀ ಅಂಥೇಳಿ ಸೊ ಇವಾಗ ರಾಗಿ ದೋಸೆ ಮಾಡಿದೆ. ಮೊನ್ನೆ ಜೋಳದ ದೋಸೆ ಮಾಡಿ ಹಾಕಿದೆ. ಸೊ ಇವಾಗ ರಾಗಿ ದೋಸೆ ಮಾಡಿದೆ. ಇನ್ನು ಯಾವ್ಯಾವ ಕಾಳಿನ ದೋಸೆ ಬೇಕಂತ ಹೇಳ್ತೀನಿ ನಾನು. ದೋಸೆ ಒಳಗೆ ತುಂಬಾ ವೆರೈಟಿ ಮಾಡ್ಬೋದು. ಯಾವ್ಯಾವ ಥರ ವೆರೈಟಿ ಮಾಡ್ಬೋದು ಅಂದರೆ ಎಲ್ಲ ಥರ ವೆರೈಟಿ ಮಾಡ್ಬೋದು ದೋಸೆ ಒಳಗೆ. ಆದಷ್ಟು ದೋಸೆ ಮಾಡುವಾಗ ಎಲ್ಲ ಥರ ಕಾಳುಗಳನ್ನು ಹಾಕಿ ದೋಸೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಒಂದೊಂದೇ ಕಾಳು ನೆನೆಸಿ ಹಾಕಿ ಮಾಡಿ ತಿನ್ನೋಕ್ಕಾಗಲ್ಲ, ಅದೊಂಥರ ಟೇಸ್ಟ್ ಬೇರೆಯೇ ಬರುತ್ತೆ. ಸೊ ಎಲ್ಲ ಥರ ಕಾಳುಗಳನ್ನು ಒಟ್ಟಿಗೆ ನೆನೆಸಿಟ್ಟು ಮಾಡೋದ್ರಿಂದ ದೋಸೆನೂ ಚೆನ್ನಾಗಿ ಬರುತ್ತೆ, ಮತ್ತು ಎಲ್ಲ ಥರ ಪ್ರೋಟೀನು ನಮ್ಮ ಬಾಡಿಗೆ ಕೊಟ್ಟಂಗಾಗುತ್ತೆ. ಸೊ ಅದಕ್ಕಾಗಿ ಆದಷ್ಟು ಎಲ್ಲ ಥರ ಕಾಳುಗಳನ್ನು ನೆನೆಸಿ ದೋಸೆ ಮಾಡಬೇಕು, ನಡೆಯುತ್ತೆ.
ಮತ್ತು ದೋಸೆ ತುಂಬಾ ಚೆನ್ನಾಗಾಗಿದ್ದು ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಆಗಿದೆ ಅಂತೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.